ಮೊದಲ ದಿನ ಸಂತಾಪ ಶ್ರದ್ಧಾಂಜಲಿ, ಆ ಬಳಿಕ ಜೋರು ಕೂಗಾಟ ಹಾರಾಟ. ಶನಿವಾರ ಭಾನುವಾರ ರಜೆ, ಫೈನಲಿ ಉಳಿಯೋದು 3 ದಿನದ ಸಂತೆ. ಅದೇ ಭರವಸೆ, ಕಣ್ಣಿಗೆ ಮಣ್ಣೆರಚುವಂಥ ಆಶ್ವಾಸನೆ. ಅಂತಿಮವಾಗಿ ಈ ಅಧಿವೇಶನವು ಅದಕ್ಕೆ ಹೊರತಾಗಿರಲಿಲ್ಲ. ಬೆಳಗಾವಿ ಸೆಷನ್ ಅಂದರೆ ಅದೊಂಥರ ವೆಕೇಶನ್ ಇದ್ದಂತೆ. ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮಗೆ ಪಕ್ಷದಿಂದ. ಮಹಾತ್ಮಾಜಿನ ಗುಂಡಿ ಕೊಂದ್ಬಿಟ್ರು. ನಾನು ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಅಲ್ಲಿ ಬೇರೆ ಏನು ಉದ್ಧಾರ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ. ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು. ಡಿಸೆಂಬರ್ 8ರಿಂದ ರಾಜ್ಯ ವಿಧಾನ ಮಂಡಲದ ಚಳಿಗಾಲದ ಅಧಿವೇಶನಕ್ಕೆ ತೆರೆ ಬಿದ್ದಿದೆ. 10ನೇ ದಿನದ ಕಲಾಪದೊಂದಿಗೆ ಕುಂದಾನಗರಿ ಬೆಳಗಾವಿಯ ಸುವರ್ಣಸೌಧದಲ್ಲಿನ ಕಲಾಪ ಅಂತ್ಯವಾಗಿದೆ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಕೊನೆಯ ದಿನ ಉತ್ತರ ನೀಡಿದ್ರು. ನಾವು ರೆಡಿ ಇದ್ದೀವಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ನಿಮಗೆ ಮತ್ತೆ ವಿರೋಧ ಪಕ್ಷದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆಯೆಲ್ಲ ಸಪ್ಪಗೆ ಇದ್ರಿ, ಈಗ ರಾಜಕೀಯ ಕಳೆ ಬಂದಿದೆ. ಸದನದಲ್ಲಿ ಸ್ವಾರಸ್ಯಕರ ಚರ್ಚೆ ಹುಟ್ಟು ಹಾಕಿದ ಸಿಎಂ ನಿಶ್ಶಕ್ತಿ. ಇನ್ನು ಸಿಎಂ ಸಿದ್ದರಾಮಯ್ಯ ನಿನ್ನೆ ನಿಶ್ಶಕ್ತಿ ಕಾರಣ ಮಾತನಾಡಲು ಆಗ್ಲಿಲ್ಲ ಅಂದಿದ್ದೇ ತಡ. ವಿಪಕ್ಷ ನಾಯಕ ಅಶೋಕ್ ಕಾಲೆಳೆದ್ರು. ನಿಮ್ಮ ಕಳೆ ನೋಡಿದ್ರೆ ಮೊನ್ನೆಯೆಲ್ಲ ಸಪ್ಪಗಿದ್ರಿ, ಈಗ ರಾಜಕೀಯ ಕಳೆ ಬಂದು ಶಕ್ತಿ ಬಂದಿದೆ ಎಂದ್ರು. ಇದಕ್ಕೆ ಟಾಂಗ್ ಕೊಟ್ಟ ಸಿಎಂ, ರಾಜಕೀಯ ನಿಶ್ಶಕ್ತಿ ಇಲ್ಲವೇ ಇಲ್ಲ, ಹಿಂದೆಯೂ ಇಲ್ಲ, ಮುಂದೆಯೂ ಇಲ್ಲ ಅಂದ್ರು. ನಿಮ್ಮ ಕಳೆ ನೋಡ್ತಾ ಇದ್ರೆ ಮೊನ್ನೆ 4 ದಿನ ಸ್ವಲ್ಪ ಯಾಕೋ ಸಪ್ಪಗಿತ್ತು. ನನಗೇನೋ ರಾಜಕೀಯ ನಿಶಕ್ತಿ ಅನ್ಕೊಂಡಿದ್ದೆ. ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಏನೇನು ಶಕ್ತಿಗಳು ಬಿಡುಗಡೆ ಮಾಡ್ತಾರೆ ಸಾಧ್ಯನೇ ಇಲ್ಲ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ. ತಮ್ಮ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಹರಿಹಾಯ್ದ ಸಿದ್ದರಾಮಯ್ಯ, ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಕಾರಣ ಯಾರು? ಎಫ್ಆರ್ಪಿ ಕಡಿಮೆ ನಿಗದಿಪಡಿಸಿದ ಕೇಂದ್ರ ಸರ್ಕಾರದ ಕಾರಣ ಅಲ್ಲವಾ ಅಂತ ಪ್ರಶ್ನಿಸಿದ್ರು. ಆದ್ರೆ ನಾವು ಕೈಕಟ್ಟಿ ಕೂರ್ಲಿಲ್ಲ, ಸಮಸ್ಯೆಗಳನ್ನ ಬಗೆಹರಿಸಿದ್ದಾಗಿ ಹೇಳಿದ್ರು. ಗಾಂಧೀಜಿಗೆ ಗುಂಡಿಕ್ಕಿ ಕೊಂದ್ರು, ಈಗ ಗಾಂಧೀಜಿ ಹೆಸರಿನ ನರೇಗಾ ಹೆಸರಿಗೂ ಗುಂಡು ಹಾಕಿದ್ರು ಎಂಬ ಸಿಎಂ ಮಾತು ಸದನದಲ್ಲಿ ಗದ್ದಲ ಸೃಷ್ಟಿಸಿತು. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು. ಹೊತ್ತಿಗೆ ಮಹಾತ್ಮಾಜಿನ ಗುಂಡಿ ಕೊಂದ್ಬಿಟ್ರು. ಮತ್ತೆ ಈಗ ಇನ್ನೊಂದು ಸಾರಿ ನಿರ್ಜೀವವನ್ನು ಕೊಂದು ಹಾಕಿದ್ದಾರೆ. ಅಸಮತೋಲನ ಹೋಗಲಾಡಿಸಲು 31,000 ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿದ್ದಾಗಿ ಸಿಎಂ ತಿಳಿಸಿದ್ರು. ಅಲ್ಲದೆ ತಮ್ಮದೇ 7 ವರ್ಷಗಳಲ್ಲಿ 14,753 ಕೋಟಿ ಕೊಟ್ಟಿದ್ದಾಗಿ ಹೇಳಿದ್ದ ಸಿಎಂ, 1 ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ಕಟ್ತಾ ಇದ್ದೇವೆ. ಆದ್ರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೋಟಿ ರಾಜ್ಯಕ್ಕೆ ನಷ್ಟವಾಗಿದೆ ಅಂತ ಮತ್ತೆ ಟ್ಯಾಕ್ಸ್ ಕದನಕ್ಕೆ ನಿಂತರು. ಇನ್ನು ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯ ತಾರತಮ್ಯ ಮಾಡಲ್ಲ ಎಂದ ಸಿಎಂ, ಯಾವುದೇ ಪ್ಯಾಕೇಜ್ ಆಗ್ಲಿ ಅನುದಾನ ಘೋಷಿಸಲಿಲ್ಲ. ನಿಮ್ದೇ ಉತ್ತರ ಇದೆಯಲ್ಲ, ಅದು ಉತ್ತರ ಇಷ್ಟ ಇಲ್ಲ. ನಾನು ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಅಲ್ಲಿ ಬೇರೆ ಉತ್ತರ ಕೊಡ್ಬೇಕಲ್ಲ, ಶಕ್ತಿ ಬೇಕಲ್ಲ ನಿಮ್ಗೆ. ಇನ್ನು ಬಿಜೆಪಿ ವಿರುದ್ಧ ನೇರ ವಾಗ್ದಾಳಿಗಿಳಿದ ಸಿಎಂ, ಬಜೆಟ್ನಲ್ಲಿ ಘೋಷಿಸಿದ ಅನುದಾನವನ್ನ ಕೇಂದ್ರ ನೀಡಿಲ್ಲ ಅಂತ ಆರೋಪಿಸಿದ್ರು. ಸಿಎಂ ಉತ್ತರಕ್ಕೆ ಅಸಮಾಧಾನಗೊಂಡ ವಿಪಕ್ಷ ನಾಯಕ ಅಶೋಕ್, ಸಿಂಗ್ ಅವಧಿಯ ಅನುದಾನ ಕುರಿತು ಶ್ವೇತ ಪತ್ರ ಹೊರಡಿಸಲು ಆಗ್ರಹಿಸಿದ್ರು. ಇದಕ್ಕೆ ನಿಮ್ಮದು ಮಲತಾಯಿ ಧೋರಣೆ ಎಂದ ಸಿಎಂ, ಗ್ಯಾರಂಟಿಗಳನ್ನ ಕೊಟ್ಟ ಬಳಿಕವೂ ತಲಾದಾಯದಲ್ಲಿ ಕರ್ನಾಟಕ ನಂಬರ್ 1 ಅಂತ ಕೌಂಟರ್ ಕೊಟ್ರು. ಆಗ ಸುನಿಲ್ ಕುಮಾರ್, ನಿಮ್ಮದು ಭಾಷಣ ಅಂತ ಚಾಟಿ ಬೀಸಿದ್ರು. ಕೊನೆಗೆ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿ ಹೊರ ನಡೆದ್ರು. ಏನು ಉದ್ಧಾರ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು. 11 ವರ್ಷ ಅಧಿಕಾರದಲ್ಲಿದ್ದು ಏನು ಮಾಡಲಿಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.